ಓಕೆ, ಈ ವಿಡಿಯೋದಲ್ಲಿ ಬಂದು ನಾವು AWS ಸರ್ವಿಸಸ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ಬಂದು VPC ಬಗ್ಗೆ ತಿಳ್ಕೊಳ್ಳೋಣ. VPC ಅಂತ ಅಂದ್ರೆ ಇಲ್ಲ, VPC ಮೀನ್ಸ್ ವರ್ಚುವಲ್ ಪ್ರೈವೇಟ್ ಕ್ಲೌಡ್ ಅಂತ. ಇದೇನು ಮಾಡುತ್ತೆ ಅಂತ ಅಂದರೆ ನಿಮಗೆ ಸಪ್ರೇಟಾಗಿ ಒಂದು ಐಸೋಲೇಟೆಡ್ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಈ ರೀತಿ ಇದ್ರೊಳಗಡೆ ಬಂದು ನೀವು ನಿಮ್ದು ಯಾವುದೇ ರೀತಿ ಅಪ್ಲಿಕೇಶನ್ ಆಗಲಿ ಅಥವಾ ಇನ್ಸ್ಟೆನ್ಸ್ಗಳಾಗಲಿ ಅಥವಾ ನಿಮ್ದು ಏನು ರಿಸೋರ್ಸ್ ಬೇಕು ಅದನ್ನು ಡಿಪ್ಲೈ ಮಾಡ್ಬೋದು. ಸಪ್ರೇಟಾಗಿ ಒಂದು ಐಸೋಲೇಟೆಡ್ ನೆಟ್ವರ್ಕ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಯಾವ ರೀತಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮದು 2 ಪ್ರಾಜೆಕ್ಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. 2 ಪ್ರಾಜೆಕ್ಟ್ ಬಂದು ಸಪ್ರೇಟ್ ಮಾಡಬೇಕು ಅಂತ ಅಂದರೆ, ಒಂದು ಪ್ರಾಜೆಕ್ಟ್ ಬಂದು ಒಂದು ನೆಟ್ವರ್ಕ್ಲಿ ಇರಬೇಕು, ಇನ್ನೊಂದು ಪ್ರಾಜೆಕ್ಟ್ ಬಂದು ಇನ್ನೊಂದು ಐಸೋಲೇಟೆಡ್ ನೆಟ್ವರ್ಕಲ್ಲಿ ಇರಬೇಕು ಅಂತ ತಿಳ್ಕೊಳ್ಳಿ. ಅವಾಗ ನಾವು ಏನು ಮಾಡ್ತೀವಿ, ಈ ಥರ VPCನ ಕ್ರಿಯೇಟ್ ಮಾಡಿ VPC ಒಳಗಡೆ ಬಂದು ನಾವು ಇದು VPC 1 ಅಂತ ತಿಳ್ಕೊಳ್ಳಿ. ಇದು VPC 1 ಬಂದು ಪ್ರಾಜೆಕ್ಟ್ 1 ಮಾತ್ರ ನಾವು ಮುಡಿಪಾಗಿ ಇಡ್ತೀವಿ. ಅದೇ ರೀತಿ VPC 2ನ ಪ್ರಾಜೆಕ್ಟ್ 2ಗೋಸ್ಕರ ನಾವು ಇದನ್ನು ಮುಡಿಪಾಗಿ ಇಡ್ತೀವಿ. ಇದರೊಳಗಡೆ ಬಂದು ನಾವು ಸಬ್ನೆಟ್ಟು, ರೌಟಿಂಗ್ ಟೇಬಲ್ಲು ಅಂತ ಮುಂದೆ ಕಾನ್ಸೆಪ್ಟ್ ಇದೆ, ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಇದರಲ್ಲಿ ಬಂದು ವರ್ಚುವಲ್ ಪ್ರೈವೇಟ್ ಕ್ಲೌಡ್ ಅಂತ ಕರಿತೀವಿ. ಜಸ್ಟ್ ಒಂದು ಎನ್ವೈರ್ಮೆಂಟ್ನ ಐಸೋಲೇಟೆಡ್ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ ನಾವು ಮೊದಲು. ಜಸ್ಟು AWS ಏನಿದೆ ಅದು ಕನ್ಸೋಲ್ಗೆ ಲಾಗಿನ್ ಆಗಿ ಇಲ್ಲಿ ಜಸ್ಟ್ VPC ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ VPC ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ 2 ಆಪ್ಷನ್ಗಳು ತೋರಿಸುತ್ತೆ. ನಿಮ್ಮದು ಪ್ರೀವಿಯಸ್ಸು ಏನಾದರೂ ಓಲ್ಡ್ ವರ್ಷನ್ ನೋಡಬೇಕು ಅಂತಂದರೆ ನಿಮ್ಗೆ ಯಾವುದೇ ರೀತಿ ಈ ರೀತಿ 2 ಆಪ್ಷನ್ ತೋರಿಸಿಲ್ಲ, ಜಸ್ಟ್ VPC ಓನ್ಲಿ ಅಂತ ಒಂದು ಆಪ್ಷನ್ ಕೊಡ್ತಾ ಇತ್ತು ಅಷ್ಟೇ. VPC ಆ್ಯಂಡ್ VPC ಮೋರಲ್ಲಿ ಏನಿಲ್ಲ ಡಿಫ್ರೆನ್ಸು. VPC ಅಂತಂದರೆ ಜಸ್ಟ್ VPC 1 ಮಾತ್ರ ಕ್ರಿಯೇಟ್ ಮಾಡುತ್ತೆ. VPC ಆ್ಯಂಡ್ ಮೋರ್ ಅಂತ ಅಂದರೆ ಇದೇನು ಮಾಡುತ್ತೆ ಅಂತ ಅಂದರೆ, ಇಲ್ಲಿ ಬ್ಲೂ ಪ್ರಿಂಟಲ್ಲಿ ನೋಡ್ಬೋದು. ಇದರಲ್ಲಿ ನಾವು ಎಷ್ಟು ಸಬ್ನೆಟ್ ಬೇಕು ಎಲ್ಲನೂ ನಾವು ಸೆಲೆಕ್ಟ್ ಮಾಡ್ಕೋಬೋದು. VPC ಜೊತೆಗೆ ಸಬ್ನೆಟ್ಟು ಮತ್ತು ರೌಟಿಂಗ್ ಟೇಬಲು ಮತ್ತು ನೆಟ್ವರ್ಕ್ ಕನೆಕ್ಷನ್ ಏನಿದೆ ಯಾವ್ದು ಬೇಕು ಅದೆಲ್ಲ ನೆಟ್ವರ್ಕ್ ಕನೆಕ್ಷನ್ಗಳನ್ನ ಇದೇ ಕಾನ್ಫಿಗರ್ ಮಾಡಿಕೊಡುತ್ತೆ. ನಾವು ಮೊದಲು ಡೈರೆಕ್ಟಾಗಿ ಈ ಟಾಪಿಕ್ ಏನಿದೆ ಅದಕ್ಕೆ ಹೋಗೋದು ಬೇಡ, ಡೈರೆಕ್ಟ್ VPC ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಮೊದಲು ನೋಡೋಣ. ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಂಗೆ ನಾವೊಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ತಿದ್ದೆ, ಐಸೋಲೇಟೆಡ್ ನೆಟ್ವರ್ಕ್ನ. ಈ ನೆಟ್ವರ್ಕ್ ರೇಂಜ್ ಬಂದು ನನಗೆ, ಫಾರ್ ಎಕ್ಸಾಂಪಲ್ ನನಗೆ ಒಂದು 60 IPs ಬೇಕಾಗಿರುತ್ತೆ, ಅಥವಾ ನನಗೊಂದು ಪ್ರಾಜೆಕ್ಟ್ಗೆ ಒಂದು 60 IP ಎನಫ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಒಂದು ಕರೆಕ್ಟಾಗಿ ಒಂದು IP ರೇಂಜ್ನ, ನೆಟ್ವರ್ಕ್ ರೇಂಜ್ನ ತೊಗೊಳ್ತೀನಿ. ನಾನು ಬಂದು 172.1. ಈ ರೇಂಜ್ನ ತೊಗೊಳ್ತೀನಿ. ಇದನ್ನು ಯಾವ ರೀತಿ ನಾವು ಸೇಡರ್ ಬ್ಲಾಕ್ಗಳ ಮುಖಾಂತರ ನಾವು ಡಿವೈಡ್ ಮಾಡಿ ಎಷ್ಟು IPsನ್ನ ಪ್ರೈವೇಟು ಮತ್ತು ಪಬ್ಲಿಕ್ ಸಬ್ನೆಟ್ಗೆ ಅಸೈನ್ ಮಾಡೋದು ಅನ್ನೋದು ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ಜಸ್ಟು ಈ ರೇಂಜ್ ಏನಿದೆ ಈ ರೇಂಜ್ನ ತೊಗೊಳ್ತೀನಿ. ಇಲ್ಲಿ ನೀವು ನೋಡ್ಬೋದು ಸಬ್ನೆಟ್ ಡಿವೈಡರಲ್ಲಿ ಹೋಯ್ತು ಅಂತ ಅಂದರೆ ನಿಮ್ಗೆ ಎಷ್ಟು IP ಬೇಕು ಅದನ್ನು ರೇಂಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನಾನು ಬಂದು ಇಲ್ಲಿ 172 ಡಾಟ್ ಅಂತ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು, ನಿಮ್ಗೆ ಡಿಪೆಂಡ್ಸ್ ನಿಮ್ಗೆ ಯಾವ ನೆಟ್ವರ್ಕ್ ಬೇಕೋ ಆ ನೆಟ್ವರ್ಕು. ನಾನು 172 ತೊಗೊಂಡು ಇಲ್ಲಿ 1.0 ಅಂತ ಕೊಡ್ತೀನಿ. ಇನ್ ಕೇಸ್ ಏನಾದರೂ ಇಲ್ಲಿ 0 ಅಂತ ಕೊಡ್ತು ಅಂತಂದರೆ ಬೇಜಾನ್ IPಗಳು ಹೊಂಟೋಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು. ಅದ್ರ ಬಂದು ನಾನು ಏನು ಮಾಡ್ತಾ ಇದ್ದೀನಿ, ಜಸ್ಟು 1 ಅಂತ ಕೊಟ್ಟು ಅಪ್ಡೇಟ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು 65,534 ಅಂತ ಬಂತು. ನನಗೆ ಜಸ್ಟ್ ಬೇಕಾಗಿರೋದು ಒಂದು 60 IPs ಬೇಕಾಗಿರೋದ್ರಿಂದ ನಾ ಏನು ಮಾಡ್ತೀನಿ ಅಂತಂದರೆ ಫರ್ದರ್ ಇದು ಮಾಡ್ತೀನಿ. ಇದೇನಾದರೂ 16 ಇರೋದನ್ನು ರೇಸ್ ಮಾಡ್ತಾ ಹೋಯ್ತು ಅಂತ ಅಂದರೆ ನಿಮ್ಗೆ ಯಾವ ರೀತಿ ಅಂತಂದರೆ IP ಅಡ್ರೆಸ್ಸಲ್ಲಿ ಬಂತು ಅಂತ ಅಂದರೆ ಈ ರೀತಿ ಬ್ಲಾಕ್ಸ್ಗಳಿರುತ್ತೆ. ಇದನ್ನು ನೀವು CIDR ಅಂತ ಕೊಟ್ಟರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲಿ. ಜಸ್ಟ್ ಇದು 32 ಬಿಟ್ ಇರುತ್ತೆ ಅಂತಂದರೆ ಇಲ್ಲಿ 4 ಬ್ಲಾಕ್ ಇದೆ. ಇಲ್ಲಿ ನೋಡ್ಬೋದು ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಥರ್ಡ್, ಫೋರ್ತ್. ನಾವು ಯಾವ ರೀತಿ ಇದನ್ನು ಆ್ಯಡ್ ಮಾಡ್ತಾ ಹೋದಂಗೆ IPಗಳೇನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಜಸ್ಟು ನನಗೆ ಕಡಿಮೆ ಬೇಕಾಗಿರೋದ್ರಿಂದ ನಾನು ಏನು ಮಾಡ್ತೀನಿ, ಡೈರೆಕ್ಟು 25ಗೆ ಜಂಪ್ ಆಗ್ತೀನಿ. ಇದೆಲ್ಲ ಕ್ಯಾಲ್ಕುಲೇಷನ್ ಇದೆ, ಆ ಕ್ಯಾಲ್ಕುಲೇಷನ್ ಎಲ್ಲ ಹೇಳಿ ನಾನು ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಇಲ್ಲಿ ಜಸ್ಟ್ ಅಪ್ಡೇಟ್ ಅಂತ ಕೊಡ್ತು ಅಂತ ಅಂದರೆ ನಿಮ್ಗೆ ನೋಡಿ 126 IP ಬೇಕಾಗಿತ್ತು ಬಂತು. ಇಲ್ಲಿ ನಿಮ್ಗೆ ಬೇಕಾಗಿರೋ ಜಸ್ಟ್ 60 IPs ಆಗಿರೋದ್ರೆ ಇನ್ನೂ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. 26 ಅಂತ ಕೊಡ್ತೀನಿ. ಓಕೆ, 26 ಅಂತ ಅಂದರೆ 62 IPs ಬಂತು. ಇಲ್ಲಿ ಬಂದು ರೇಂಜ್ ಬಂದು ನೀವು ನೋಡ್ಬೋದು. ಇಲ್ಲಿ ನೀವು ಬಂದು 172.0.1ಇಂದ ನೀವು 62 ತನಕ IPನ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ. ಇವಾಗ ನಾನು ಈ ರೇಂಜ್ನ ನಾನಿಲ್ಲಿ ಅಸೈನ್ ಮಾಡ್ತೀನಿ. VPC ಬಂದು ನಾನು ಏನು ಮಾಡ್ತೀನಿ, ಮೈ ಫಸ್ಟ್ VPC ಅಂತ ಕೊಡ್ತೀನಿ ಇಲ್ಲಿ ನೇಮು. ಅದಾದಮೇಲೆ ಬಂದು IPv4 ಫಾರ್ಮೆಟ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ CIDR ಬ್ಲಾಕ್ ಬಂದು ಇಲ್ಲೇನು ನಾನು ಕೊಟ್ಟಿದ್ನೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. /26 ಐ ಥಿಂಕ್ 26. ಓಕೆ,
ಇವಾಗ ನೋಡ್ಬೋದು ಈ ಬ್ಲಾಕ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಷ್ಟು ಐ ಪಿಸ್ಗಳು ಸಿಗುತ್ತೆ, ಈ ರೇಂಜ್ ಐ ಪಿಸ್ಗಳು ನಿಮ್ಗೆ ಸಿಗುತ್ತೆ. ಓಕೆ, ನೆಕ್ಸ್ಟು ಇದ್ಯಾವುದು ಆಪ್ಷನ್ಗಳು ಬೇಕಾಗಿಲ್ಲ. ಓಕೆ, ಇದೇನು ಬೇಕಾಗಿಲ್ಲ, ಜಸ್ಟ್ ಕ್ರಿಯೇಟ್ ವಿ ಪಿ ಸಿ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ವಿ ಪಿ ಸಿ ಕ್ರಿಯೇಟ್ ಮಾಡೋದು ಜಸ್ಟು ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ಬೋದು ಮೈ ಫಸ್ಟ್ ವಿ ಪಿ ಸಿ ಅನ್ನೋದೇನು ಏನಿದೆ ಇದು ಕ್ರಿಯೇಟ್ ಆಗಿದೆ ನೋಡಿ. 172.192.172.0./26 ಏನಿದೆ ಇದು ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಬಂದು ನಾವು ಸಬ್ನೆಟ್ ಬಗ್ಗೆ ನೋಡೋಣ.